ನಾವು ಅದನ್ನು ಕೆಟ್ಟದು ಎಂದರೆ ಅದನ್ನು ಸಂಶೋಧನೆ ಒಳ್ಳೆಯದು ಎಂದು ಹೇಳ್ತದೆ. ಇದೀಗ ಹೊಸ ಅಧ್ಯಯನವೊಂದು ಹೊಸ ಚರ್ಚೆಯನ್ನು ಹುಟ್ಟುಹಾಕಿದೆ. ಮದ್ಯಪಾನ ತ್ಯಜಿಸುವ ಜನರಲ್ಲಿ ಉತ್ತಮ ಕೊಲೆಸ್ಟ್ರಾಲ್ ಮಟ್ಟ ಕಡಿಮೆ ಇರುತ್ತದೆ ಎಂದು ಸಂಶೋಧನೆ ಬಹಿರಂಗಪಡಿಸಿದೆ. ಟೋಕಿಯೋ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸ್ ಮತ್ತು ಅಮೆರಿಕದ ಹಾರ್ವರ್ಡ್ ವೈದ್ಯಕೀಯ ಶಾಲೆಯ ಸಂಶೋಧಕರು ಸೇರಿದಂತೆ ಜಪಾನಿನ ಸಂಶೋಧಕರು ಅಕ್ಟೋಬರ್ 2012 ರಿಂದ ಅಕ್ಟೋಬರ್ 2022 ಸುಮಾರು 57,700 ಜನರ ಮೇಲೆ ಸೆಂಟರ್ ಫಾರ್ ಪ್ರಿವೆಂಟಿವ್ ಮೆಡಿಸಿನ್ನಲ್ಲಿ ನಡೆಸಲಾದ 3.2 ಲಕ್ಷಕ್ಕೂ ಹೆಚ್ಚು ವಾರ್ಷಿಕ ಆರೋಗ್ಯ ಪರೀಕ್ಷೆಗಳನ್ನು ಅಧ್ಯಯನ ಮಾಡಿದ್ದಾರೆ. ಈ ಬಗ್ಗೆ ಹಿಂದೂಸ್ತಾನ್ ಟೈಮ್ ಕೂಡ ವರದಿ ಮಾಡಿದೆ. ಇನ್ನು ಆಲ್ಕೋಹಾಲ್ ಈ ಪರಿಣಾಮಗಳನ್ನು ಉಂಟು ಮಾಡುತ್ತದೆ ಎಂದು ಅಧ್ಯಯನವು ನೇರವಾಗಿ ಸಾಬೀತುಪಡಿಸಿಲ್ಲ. ಆದರೆ ಕೊಲೆಸ್ಟ್ರಾಲ್ ಅನ್ನು ನಿರ್ವಹಿಸಲು ಆಲ್ಕೋಹಾಲ್ ಅಭ್ಯಾಸವನ್ನು ಬದಲಾಯಿಸಿದ ನಂತರ ಲಿಪಿಡ್ ಪ್ರೊಫೈಲ್ಗಳನ್ನು ಮೇಲ್ವಿಚಾರಣೆ ಮಾಡಲು ಸಂಶೋಧಕರು ಸೂಚನೆ ನೀಡಿದ್ದಾರೆ. ಮದ್ಯಪಾನವನ್ನು ನಿಲ್ಲಿಸುವುದರಿಂದ ಐಡಿಎಲ್-ಸಿ ಹೆಚ್ಚಳ ಮತ್ತು ನಿರಂತರ ಕುಡಿತಕ್ಕೆ ಹೋಲಿಸಿದರೆ ಎಚ್ಡಿಎಲ್-ಸಿ ಮಟ್ಟ ಕಡಿಮೆಯಾಗಿದೆ ಎಂದು ನೋಡಬೇಕು ಎಂದು ಹೇಳಿದ್ದಾರೆ. ಆಲ್ಕೋಹಾಲ್ ಸೇವಿಸಲು ಪ್ರಾರಂಭಿಸುವುದರಿಂದ ಕೊಲೆಸ್ಟ್ರಾಲ್ನಲ್ಲಿ ಸ್ವಲ್ಪ ಸುಧಾರಣೆ ಕಂಡುಬಂದರೆ ಆಲ್ಕೋಹಾಲ್ ತ್ಯಜಿಸುವುದರಿಂದ ಕಡಿಮೆ ಬದಲಾವಣೆಯನ್ನು ಕಾಣಬಹುದು ಎಂದು ಹೇಳಿದ್ದಾರೆ.